ವೆಲ್ಕಮ್ ಟು IYB ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಹರೀಶ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಹೋಯ್ತಾ ಇರೋದು ಪ್ಲೇಸಸ್ ಯಾವ್ದು ಅಂದ್ರೆ ವಿಶೇಷವಾಗಿರುವಂತ ಜಾಗಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಯಾವ ಜಾಗ ಅಂತ ನಮ್ಮ ಇವ್ರು ಇರುವಂತ ನಿಮ್ಮ ಹೆಸರೇನು? ಪ್ರವೀಣ್ ಕುಮಾರ್ ಅವ್ರು ನಮ್ಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಬನ್ನಿ ಅವ್ರ ಜೊತೆ ಇಲ್ಲಿ ಈ ಹೆಬ್ಬಿದ್ಲು ಮೆಟ್ಟು ಬಸವೇಶ್ವರ ಸ್ವಾಮಿ ಹೇಗೆ ಅಂತ ಇದ್ರ ವಿಶೇಷತೆ ಏನು ಎಲ್ಲ ತಿಳ್ಕೊಳ್ಳೋಣ. ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇವ್ನ ನಾವು ಇಂಟರ್ವ್ಯೂ ತಗೋತೀನಿ. ಅದೆಲ್ಲ ಎಳೆಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ, ಹೇಗೆ ಅಂತ. ಬನ್ನಿ ಸ್ನೇಹಿತರೆ, ಈ ಸಣ್ಣ ಒಂದು ಪುಟ್ಟ ಎಪಿಸೋಡ್ ಮುಖ ನಿಮ್ ಮುಂದೆ ತರ್ತಾ ಇದ್ದೀನಿ. ಅದು ಎಳೆಯಾಗಿ ನಿಮ್ಗೆ ವಿವರವಾಗಿ ಕೊಡ್ತೀನಿ ಸ್ನೇಹಿತರೆ. ಸರ್ ಪ್ರವೀಣ್ ಅಂತ. ಹೇಳಿ ಪ್ರವೀಣ್ ಅವರು, ಹೇಗೆ ಸರ್ ಇದು ಹೆಬ್ಬೆಟ್ಟದ ಬಸವೇಶ್ವರ ದೇವಸ್ಥಾನ ಅಂತ. ಇಲ್ಲಿ ಸುತ್ತಮುತ್ತ ಯಾವ್ದೇ ಬಸವೇಶ್ವರ ದೇವಸ್ಥಾನಗಳಿದ್ರು ಅವ್ರಿಗೆ ಹಿರಿಯ ಅಣ್ಣ ಇದ್ದಂಗೆ. ಈ ಇದು ಕೊಂಡ ಗುಡಿ ಸರ್ಗೂರಲ್ಲಿ ದೊಡ್ಡ ಕೊಂಡ ನಡೆಯುತ್ತೆ. ಈವನ್ ಆ ಕೊಂಡ ಕೂಡ ನಡಿಬೇಕಾದ್ರು ಇಲ್ಲಿ ಅವ್ರ ಅಣ್ಣನ ಹತ್ರ, ಇವ್ರ ಅಣ್ಣ ಸ್ಥಾನದಲ್ಲಿದ್ದಾರೆ, ಅವ್ರ ತಂಗಿ ಸ್ಥಾನದಲ್ಲಿದ್ದಾರೆ. ಈ ಸುತ್ತಮುತ್ತ ಸರೌಂಡಿಂಗ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಕಾಯಿಲೆ ಏನೇ ಬಂದ್ರು ಫಸ್ಟ್ ಪ್ರಿಯಾರಿಟಿ ನಾವು ಹೆಬ್ಬೆಟ್ ರಾಯನ್ ಕೊಡ್ತೀವಿ. ಒಂದ್ ಹಸು ಹುಷಾರ್ ತಪ್ಪಲಿ, ಮನುಷ್ಯಂಗೆ ಏನೇ ಪ್ರಾಬ್ಲಮ್ ಆಗ್ಲಿ ಫಸ್ಟ್ ಹೆಬ್ಬೆಟ್ ರಾಯನ್ ಕೊಡ್ತೀವಿ. ಆಮೇಲೆ ಯಾವ್ದೇ ಊರಲ್ಲಿ ದೇವ್ರಿಗೆ ಅಪ್ರಚಾರ ಆಗಿ ಊರ್ ಬಿಟ್ಟ ದೇವ್ರು ಅಂದ್ರೆ ಬಂದ್ ಇಲ್ಲೇ ಸ್ಟೇ ಆಗ್ಬಿಟ್ಟಿರ್ತಾರೆ. ಅವ್ರ ಏನೇ ಹೆಬ್ಬೆಟ್ ರಾಯನ್ ವಿಷಯಕ್ಕೆ ಸಂಬಂಧಪಟ್ಟಿದ್ದು ದೇವ್ರ ಸಮಸ್ಯೆ ಆಯ್ತು ಅಂದ್ರೆ ಫಸ್ಟ್ ಬಂದ್ ಕೇಳೋದೇ ನಮ್ಮ ಹೆಬ್ಬೆಟ್ ರಾಯನ್. ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಇಲ್ಲಿಂದ ಒಂದು 6 ಕಿಲೋಮೀಟರ್ಸ್ ಆಗುತ್ತೆ. ಹೌದಾ? ಇಲ್ಲಿಂದ ಈ ಬೆಟ್ಟ ಕವರ್ ಆಗುತ್ತಾ? ಸೆಂಟರ್ ಆಫ್ ವ್ಯೂ ಹೋಗ್ತೀವಿ, ಅದ್ರ ಹಿಂಭಾಗ ಬಸವೇಶ್ವರ ದೇವಸ್ಥಾನ. ಸ್ನೇಹಿತರೆ ಬನ್ನಿ, ಈ ವಿಡಿಯೋ ಮುಖಾಂತರ ಪವಿತ್ರ ಸ್ಥಳಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ನ. ಮಿನಿ ಊಟಿ ಅಂತಾನೆ ಕರೀತಾರೆ. ಇದ್ರಲ್ಲಿ ಹಾರ್ಸಲ್ ಕೂಡ ಸಫಾರಿ ಕೂಡ ಮಾಡ್ತಾ ಇದ್ದೀವಿ ಕುದುರೆ ಮುಖಾಂತರ. ಬನ್ನಿ ಸ್ನೇಹಿತರೆ, ಅದು ಕೂಡ ನಿಮ್ಗೆ ಈ ಎಪಿಸೋಡ್ ಮುಖಾಂತರ ಸಣ್ಣ ಕ್ಲಿಪ್ ವಿಡಿಯೋನ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಲೆಟ್ಸ್ ಕಮ್ ಸ್ನೇಹಿತರೆ. ಹೆಬ್ಬೆಟ್ಟಿಂದ ಬಸವೇಶ್ವರ ದೇವಸ್ಥಾನಕ್ಕೆ ಕುದುರೆ ಸಫಾರಿ ಮುಖಾಂತರ ಹೋಯ್ತಾ ಇದೀವಿ ಸ್ನೇಹಿತರೆ. ಬನ್ನಿ, ಹೇಗೆ ಕುದುರೆ ಸವಾರಿ ಮಾಡ್ಕೊಂಡು ಎಷ್ಟು ದೂರ ಆಗುತ್ತೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ರವಿ ಅವರು ಕೂಡ ನಮ್ ಜೊತೆ ಇದ್ದಾರೆ. ಇದ್ರ ವಿಶೇಷತೆ ಏನು, ಹೇಗೆ ಬಂದು ಅಂತ ಬಿಟ್ಟು ಎಳೆಯಾಗಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಬನ್ನಿ ರವಿ ಅವರೇ, ಹೇಗೆ ಇದ್ರ ವಿಶೇಷತೆ? 8 ಕಿಲೋಮೀಟರ್ ಇದು 8 ಕಿಲೋಮೀಟರ್ ಇದೆ. ಇದು ಅಲ್ಲಿ ಗಂಟ ನಾವು ಕುದುರೆ ಸಫಾರಿ ಕೂಡ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ವಿಡಿಯೋದಲ್ಲಿ. ಬನ್ನಿ, ಲೆಟ್ಸ್ ಕಮ್ ಸ್ನೇಹಿತರೆ. ಈ ಕುದುರೆ ಸಫಾರಿ ಮಾಡ್ತಾ ಇದ್ರಲ್ಲ, ಇದ್ರ ವಿಶೇಷತೆ ಏನು, ಇದು ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ, ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ? ಇವಾಗ ನಮ್ಮ ಸಹೋದರರಾದಂತ ಪ್ರವೀಣ್ ಅವರ ಸಹಯೋಗದಲ್ಲಿ ಶಿಶಿರ ಹಾರ್ಸ್ ರೈಡಿಂಗ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ ಕ್ಲಾಸ್ಗೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಕುದುರೆಗಳಲ್ಲೇ ಸಫಾರಿಯನ್ನ ಮಾಡ್ತಾ ಇದೀವಿ. ಇಲ್ಲಿಂದ ಮಾಡ್ಕೊಂಡು ದೇವಸ್ಥಾನ ಹತ್ರ ಹೋಗ್ತೀವಿ. 8 ಕಿಲೋಮೀಟರ್ ಆಗುತ್ತೆ. ಪ್ರಾರಂಭ ಮಾಡ್ತಾ ಇದೀವಲ್ಲ, ಮೊದಲನೇ ಪೂಜೆ ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿಗೆ ಮುಗಿಸಿ ಪ್ರಾರಂಭ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಸಫಾರಿಯನ್ನ ಮಾಡ್ತಾ ಇದ್ದೀವಿ. ಹೌದಾ? ಸ್ನೇಹಿತರೆ ಬನ್ನಿ, ಇದು ನಮ್ಮ ರವಿ ಅವರು ಇವಾಗ ನಿಮ್ಗೆ ತಿಳಿಸ್ಕೊಟ್ರು ಯಾವ ತರ ಸಫಾರಿ ಅಂತ. ಇವಾಗ ನಿಮ್ಮ ವಿಡಿಯೋ ಮುಖಾಂತರ ಸಫಾರಿನ ನೋಡಿ ಯಾವ ತರ ಲೈವ್ ಅಲ್ಲಿ ಅಂತ ಅನ್ಬಿಟ್ಟು. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ನಿಮ್ಗೆ ಸಫಾರಿನ ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಬನ್ನಿ. ನೋಡಿ ಸರ್, ಆಗುತ್ತೆ. ಅದಕ್ಕೋಸ್ಕರ ಆರೋಗ್ಯದ ದೃಷ್ಟಿಯಿಂದ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗಿನ ಮಕ್ಕಳುಗಳು ಕೂಡ ಕಲಿಬೇಕು. ಎಲ್ಲ ಬೈಕು ಕಾರು ಅಂತ ಕಲಿತಾ ಇದಾರೆ. ಕುದುರೆ ಸವಾರಿ ಎಲ್ಲ ಹೌದು. ಹೌದು, ಅದಕ್ಕೋಸ್ಕರ ಕ್ಲಾಸ್ ಅನ್ನೇ ಮಾಡ್ಬೇಕು ಅಂದ್ಬಿಟ್ಟು ನಮ್ಮ ಸಹೋದರರು ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ದೇವಿರಳ್ಳಿ ಅಂತ, ದೇವಿರಳ್ಳಿನಲ್ಲಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. 6 ವರ್ಷದ ಮಕ್ಕಳಿಂದ ಹಿಡಿದು 60-70 ವರ್ಷದವರೆಗೂ ಕೂಡ ಬರ್ಬೋದು. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ಬೋದು, ಹಾಗೆ ಸಫಾರಿ ಮಾಡ್ಬೋದು, ಹಾಗೆ ಕ್ಯಾಟ್ರಿಂಗ್ ಮಾಡ್ತೀವಿ ಅಂತ ಅದನ್ನು ಕೂಡ ಮಾಡ್ಬೋದು. ಮಿನಿ ಊಟಿ ತರ ಸರ್, ಮಿನಿ ಊಟಿ ಅಂತ ಹೇಳ್ತಾರೆ. ಆಮೇಲೆ ಇಡೀ ಮಂಡ್ಯ ಡಿಸ್ಟಿಕ್ ಅಲ್ಲಿ ಎಲ್ಲಾ ದೇವತೆಗಳು ಕೂಡ ಇಲ್ಲಿ ಬಂದು ಹೋಗ್ತಾರೆ. ಏನೇ ಒಂದು ಹಬ್ಬ ಮಾಡ್ಬೇಕು ಅಂದ್ರು ಇಲ್ಲಿ ಬಂದು ಹೆಬ್ಬೆಟ್ರಾಯನ ಅನುಮತಿ ತಕೊಂಡು ಆಮೇಲೆ ಸರ್ ಮುಂದುವರಿಯುವಂತದ್ದು. ಮಂಡ್ಯ ಡಿಸ್ಟ್ರಿಕ್ಟ್ ಮಳವಳ್ಳಿ ತಾಲೂಕು ಸೇರ್ಕೊಂಡ್ಬಿಟ್ಟಿದೆ. ಹೌದು, ಇದು ಬಾರ್ಡ್ರು ಕನಕಪುರ ತಾಲೂಕು ಮಳವಳ್ಳಿ ತಾಲೂಕು ಬಾರ್ಡ್ರು ಸರ್, ಬಾರ್ಡ್ರು. ಸ್ನೇಹಿತರೆ, ಇದು ಅಡ್ರೆಸ್ ಬಂದ್ಬಿಟ್ಟು ಮಳವಳ್ಳಿ ತಾಲೂಕು ಕನಕಪುರ ತಾಲೂಕು ಬಾರ್ಡರ್ ಬರ್ತದೆ ಸ್ನೇಹಿತರೆ. ಇದು ಆಕ್ಚುಲಿ ಮಂಡ್ಯ ಡಿಸ್ಟ್ರಿಕ್ಟ್ ಮಳವಳ್ಳಿ ತಾಲೂಕು ಸೇರ್ಕೊಂಡಿದೆ ಇದು. ಮತ್ತೆ ಏನ್ ಬೆನಿಫಿಟ್ ಜನಗಳಿಗೆ ಅಂದ್ರೆ ಆರೋಗ್ಯದ ದೃಷ್ಟಿ ಸರ್. ಹಾಗೆ ಎಲ್ಲ ಪಾಶ್ಚಾತ್ಯ ಸಂಸ್ಕೃತಿ ಕಲಿತಾ ಇದ್ದಾರೆ. ನಮ್ಮ ದೇಶಿ ಸಂಸ್ಕೃತಿ ಹಾರ್ಸ್ ರೈಡಿಂಗು 64 ವಿದ್ಯೆಗಳು ಏನಿದೆ ಅದರಲ್ಲಿ
ಕುದುರೆ ಓಡಿಸುವುದು ಒಂದು ಕೂಡ ವಿದ್ಯೆ. ಹೌದು, ಅದಕ್ಕೆ ನಮ್ಮ ಹಿರಿಕರು ಅವಾಗಿನ ಕಾಲದಲ್ಲಿ ಹಾ ಕುದುರೆ ಸಫಾರಿನ ಚೆನ್ನಾಗಿ ಹೌದು ರಾಜಕರು ರಾಜ ಮಕ್ಕಳಿಗೆ ಆಗಿರ್ಲಿ, ಕೆಲವೊಬ್ರು ಇವ್ರಿಗೆ ಆಗಿರ್ಲಿ ಹೌದು. ಕಲಿಸ್ತಾ ಇದ್ರು. ಹೌದು ಇದರಿಂದ ಬೆನಿಫಿಟ್ ಏನಂತ ಇವತ್ತು ಜನರೇಷನ್ ಕೂಡ ಗೊತ್ತಿಲ್ಲ ಗೊತ್ತಿಲ್ಲ. ಗೊತ್ತಿಲ್ಲ ನೋಡಿ ನಮ್ಮ ಹಿರಿಕರು ಯಾಕೆಂದ್ರೆ ಮುಂದೆ ಅಷ್ಟು ದೊಡ್ಡ ಪ್ರಾಣಿಯನ್ನ ನಾವು ಪಳಗಿಸ್ತಾ ಇದೀವಿ ಅಂತಂದಾಗ, ಹಾ. ನಾವ್ ಹೇಳ್ದಂಗ ಅದ್ ಕೇಳ್ತಾ ಇದೀವಿ ಅಂತಂದಾಗ, ಹಾ. ನಮ್ಮಲ್ಲಿರೋ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟರ ಮಟ್ಟಿಗೆ ವೃದ್ಧಿ ಆಗ್ಬೋದು. ಅಷ್ಟು ದೊಡ್ಡ ಅನಿಮಲ್ ನಾವ್ ಹೇಳ್ದಂಗೆ ಕೇಳುತ್ತೆ, ನಮ್ಮ ಮನ್ಸನ್ನ ಅರ್ಥ ಮಾಡ್ಕೊಳುತ್ತೆ ಅಂದಾಗ ನಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ. ಹಾಗೆ ನಮ್ಮ ಹಾರ್ಟ್ ಬೀಟ್ ಏನಿದೆ ಆ ಕುದುರೆ ಗೊತ್ತಾಗುತ್ತೆ ಸರ್. ನಾವು ಮೇಲ್ ಕೂತಿರೋದು, ಮೇಲ್ ಕೂತಿರೋ ಹಾರ್ಟ್ ಬೀಟ್ ಏನಿದೆ ಅದು ಆ ಕುದುರೆ ಗೊತ್ತಾಗುತ್ತೆ. ಅವರು ಗಾಬರಿ ಆಗಿದಾರ, ಭಯ ಆಗಿದ್ಯಾ, ಪ್ರತಿಯೊಂದು ಕೂಡ ಕುದುರೆ ಗೊತ್ತಾಗುತ್ತೆ ಸರ್. ಈ ನಿಯತ್ತಿನಲ್ಲಿ ಈ ಮಾರ್ವಾಡಿ ಮತ್ತೆ ಕಾಟೆವಾಡಿ ಅಂತಿದೆ ಸರ್. ಇವೆರಡು ಯಾರನ್ನ ಜಾಸ್ತಿ ಹಚ್ಕೊಂತವ ಅವ್ರನ್ನೇ ತುಂಬಾ ಹಚ್ಕೊಂಡ್ಬಿಡ್ತವೆ ಸರ್. ಹಾ. ಬೇರೆಯವ್ರನ್ನ ಸೇರ್ಸಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು ಆಗ ಬ್ರಿಟಿಷ್ನವರು ನಮ್ಮ ದೇಶವನ್ನ ಮಾಡಿದ್ರು ನೋಡಿ. ಆ ಸಮಯದಲ್ಲಿ ಏನ್ ಮಾಡಿದ್ರು ಬ್ರಿಟಿಷ್ನವರು, ಇವು ಅವ್ರಿಗೆ ಹೋಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈ ಮಾರ್ವಾಡಿ ಮತ್ತೆ ಕಾಟೆವಾಡಿ ತಳಿನ ಬ್ಯಾನ್ ಮಾಡಿದ್ರು. ಹೌದು. ಈಗ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇಂದ ಈ ತಳಿಯನ್ನ ಮಾಡಿ ಹೆಚ್ಚಿಸ್ಬೇಕು, ಡೆವಲಪ್ಮೆಂಟ್ ಆಗ್ಬೇಕು ಅಂದ್ಬಿಟ್ಟು ಆರ್ಡರ್ ಆಗಿದೆ ಸರ್. ಹೌದು ನೋಡಿ ಸರ್, ಇದು ಕಾಟೆವಾಡಿ ಅಂತ ಇದಿದೆ ನೋಡಿ. ಇದು ಸಿಂಧಿ, ಇದು ಮಾರ್ವಾಡಿ. ಈ ಮಾರ್ವಾಡಿ ಕಾಟೆವಾಡಿಗೆ ಏನಾಗುತ್ತೆ, ಕಿವಿ ನೋಡಿ ಹಿಂಗೆ ಒಂದಕ್ಕೊಂದು ಜಾಯಿಂಟ್ ಆಗುತ್ತೆ. ಕಿವಿ ಹಾರ್ಟ್ ಶೇಪ್ ಬರುತ್ತೆ ಕಿವಿ. ಯಾವ ಕಡೆಯಿಂದ ಶತ್ರುಗಳು ಬರ್ತಾ ಇದ್ರು ಅದನ್ನ ಆ ಕಿವಿನಲ್ಲೇ ಹೇಳ್ತಾ ಇದ್ರು, ಕ್ಯಾಪ್ಚರ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ರಾಜರುಗಳು ಇವನ್ನ ಸಾಕ್ತಾ ಇದ್ದಂಥದ್ದು ನೋಡಿ. ಆರೋಗ್ಯಕ್ಕೂ ಒಳ್ಳೇದು, ಅದಕ್ಕೋಸ್ಕರ ಇದನ್ನ ಪ್ರಾರಂಭ ಮಾಡಿದ್ದೀವಿ. ಈಗ ವೆಹಿಕಲ್ಗಳು ಅಂತ ಬಂದು ಒಂದು 80 ರಿಂದ 100 ವರ್ಷದವರೆಗೆ ಅಷ್ಟೇ. ಹೌದು, ಬ್ರಿಟಿಷ್ ಕಾಲ ಹೋದ್ಮೇಲೆ ಕೂಡ ವೆಹಿಕಲ್ ಕಮ್ಮಿ ಇತ್ತು. ಆಮೇಲೆ 1960 ಇಸ್ವಿಯಿಂದ ಸ್ವಲ್ಪ ಜಾಸ್ತಿ ಡೆವಲಪ್ಮೆಂಟ್ ಮಾಡಿದವರು. ಹೌದು, ಅದಕ್ಕಿಂತ ಮುಂಚೆ ಎಲ್ಲ ಕಮ್ಮಿ ಇತ್ತು. ಅವಾಗೆಲ್ಲ ಕುದುರೆ ಮೇಲೆ ಅವಲಂಬನೆ ಇದ್ದಿದ್ದು ಜನಗಳು. ಹೌದು. ಸಾರಿಗೆ ಏನಿತ್ತು ಕುದುರೆ ಮೇಲೆ, ಕುದುರೆ ಎತ್ತಿನ ಗಾಡಿ ಇದ್ರೆಲ್ಲ ಸಾರಿಗೆ ಇದ್ದದ್ದು. ಹೌದು. ಮತ್ತೆ ಅದ್ ಬಿಟ್ರೆ ಆನೆ ಸ್ವಲ್ಪ. ಹೌದು. ಎಲ್ಲ ಪ್ರಾಣಿಗಳು ಇರ್ತಾ ಇದ್ರೆ ಅವಾಗೆಲ್ಲ ಹಾ ಸರ್. ಹಾರ್ಟ್ ಬೀಟ್ ಕೂಡ ಬ್ಲಡ್ ಸರ್ಕ್ಯುಲೇಟ್ ಕೂಡ ಚೆನ್ನಾಗುತ್ತೆ. ಅದು ಈ BP ಶುಗರ್ ಅವಾಯ್ಡ್ ಆಗುತ್ತೆ ಹಾರ್ಸ್ ರೈಡಿಂಗ್ ಮಾಡೋದ್ರಿಂದ. ಹಾಗೆ ವೇಟ್ ಲಾಸ್, ತುಂಬಾ ತೂಕ ಇರುವಂತವ್ರು ವೇಟ್ ಲಾಸ್. ಇವಾಗ ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಏನಂತ ಕೇಳ್ಕೊಳ್ಳೋಣ ಅವ್ರನ್ನೇ. ಹಾರ್ಸ್ ರೈಡಿಂಗ್ ಮಾಡೋರಲ್ಲ ಎಕ್ಸ್ಪೀರಿಯನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಎಕ್ಸ್ಪೀರಿಯನ್ಸ್ ಹೇಗಿದೆ ಅವ್ರಿಗೆ ಅಂತ ತಿಳ್ಕೊಳ್ಳೋಣ. ನಾವಂತೂ ಮಾಡಕ್ಕೆ ಆಗಿರ್ಲಿಲ್ಲ, ನಮ್ಗೆ ಎಕ್ಸ್ಪೀರಿಯನ್ಸ್ ಹೇಗೆ ಅಂತ ಅವ್ರ ಹತ್ರ ತಿಳ್ಕೊಳ್ಳೋಣ. ಹೇಗೆ ಮಾಡ್ತಾ ಇದೀರಾ, ಹೇಗೆ ಏನ್ ಅನ್ಸ್ತಾ ಇದೆ ನಿಮ್ಗೆ? ಹಾರ್ಸ್ ರೈಡಿಂಗ್ ಫಸ್ಟ್ ಥಿಂಗ್ ಅಂದ್ರೆ ಸರ್, ಹೆಡ್ ಟು ಫೀಟ್ ಕಂಪ್ಲೀಟ್ ಬಾಡಿ ಇಲ್ಲಿ ಮೂವ್ಮೆಂಟ್ ಆಗುತ್ತೆ. ಈಗ ನಮ್ ಕೋರ್ ಮಸಲ್ ಫ್ಯಾಟ್, ಬೆಲ್ಲಿ ಫ್ಯಾಟ್ ಎಲ್ಲದೂ ಕೂಡ ಮೂವ್ಮೆಂಟ್ ಆಗುತ್ತೆ. ಇವಾಗ ಆಕ್ಚುಲಿ ವಾಕಲ್ ಹೋಗ್ತಿದೀವಿ, ಇದ್ರಲ್ಲಿ ಥ್ರಾಟಲ್ ಬರುತ್ತೆ, ಕ್ಯಾಂಟರ್ ಬರುತ್ತೆ. ಕ್ಯಾಂಟರ್ ಅಂದ್ರೆ ಗ್ಯಾಲಪ್, 4 ಕಾಲ್ನು ಹೊಟ್ಟೆ ಟೈಮ್ ಮೂವ್ ಮಾಡ್ಕೊಂಡು ಹೋಗುತ್ತೆ, ಚೀತಾ ತರ ಮೂವ್ಮೆಂಟ್ ಇರುತ್ತೆ. ಥ್ರಾಟಲ್ ಅಂದ್ರೆ ಜಸ್ಟ್ ವಾಕಲ್ ಕರ್ಕೊಂಡು ಹೋಗೋದಿರುತ್ತೆ. ಹೆಡ್ ಟು ಫೀಟ್ ಸರ್. ಇವನ್ ನಮ್ ಕೂದಲಿಂದ ಸ್ಟಾರ್ಟ್ ಆದ್ರೆ ಪಾದ ತುದಿವರ್ಗುನು ಬಾಡಿ ಮೂವ್ಮೆಂಟ್ ಅಲ್ಲಿ ಇರುತ್ತೆ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂದ್ರೆ ಮನುಷ್ಯ ತುಂಬಾ ಅಲರ್ಟ್ನೆಸ್ ಬರ್ತಾನೆ. ಈ ಮಕ್ಳುಗಳಿಗೆಲ್ಲ ಕಾನ್ಸಂಟ್ರೇಷನ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕುದುರೆ ಹೋಗ್ತಿದೆ, ನನ್ಗೆ ಗೊತ್ತಿಲ್ಲ ಮುಂದೆ ಜಾರ್ಬೋದು, ಇನ್ನೊಂದ್ ಆಗ್ಬೋದು, ನಾನ್ ಕುದುರೆ ಮೇಲೆ ಇರುತ್ತೆ ನನ್ ಲಕ್ಷ್ಯ, ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ರು. ಸೊ ಕಾನ್ಸಂಟ್ರೇಷನ್ ಅನ್ನೋದು ತುಂಬಾ ಚೆನ್ನಾಗಿ ಗೇನ್ ಆಗ್ಬಿಡುತ್ತೆ. ಈವನ್ ಇದು ಯಾವ ತರ ಫೀಲ್ ಆಗುತ್ತೆ ಅಂತಂದ್ರೆ, ನಾವೆಲ್ಲೇ ಇದ್ರುನು ನನ್ ಲೈಕ್ ಲೆಫ್ಟ್ ನೋಡ್ತಾ ಇದ್ರು ನನ್ಗೆ ಒಳಗಣ್ಣು ಕೂಡ ಮುಂದೆನೆ ನೋಡ್ತಾ ಇರುತ್ತೆ. ಕುದುರೆ ಜಾರುತ್ತಾ ಬೇರೆ ಕಡೆ ಇದ್ರು ಕೂಡ ಇವ್ ಲೈಕ್ ನಾನು ನಿಮ್ಮನ್ನ ನೋಡ್ತಾ ಇದ್ರು ಅಟ್ಲೀಸ್ಟ್ ಒಂದ್ ಸಣ್ಣ ಇದಾದ್ರೂ ಕೂಡ ನನ್ ಕುದುರೆ ಮುಂದೆ ಇರುತ್ತೆ. ಆಮೇಲೆ ಇನ್ನೊಂದ್ ಮೇನ್ ಕಾನ್ಸಂಟ್ರೇಷನ್ ಹಾರ್ಸ್ ರೈಡಿಂಗ್ ಏನಕ್ ಮಾಡಿ ಅಂದ್ರೆ, ಕೆಲವ್ರು ಹೇಳ್ತಿರ್ತಾರೆ ನನ್ಗೆ ಮನ್ಸೆ ಕಂಟ್ರೋಲ್ ಬರ್ತಾ ಇಲ್ಲ, ಮೈಂಡ್ ಅಥಾರಿಟಿ ಸಿಗ್ತಾ ಇಲ್ಲ ಅಂತ. ಇದ್ರ ಮೇಲೆ ಕೂತವ್ನಿಗೆ ಆ ಕಡೆ ಈ ಕಡೆ ಹೋಗಕ್ಕಾಗಲ್ಲ. ಹಿಂದೆ ನೋಡಿ ಒಂದ್ ಮರಿ ಬರ್ತಾ ಇದೆ, ಅವ್ರು ಫುಲ್ಲು ಇದೆಲ್ಲ ಅವ್ನ ಕಾಲ ಒಂದೊಂದ್ ಸ್ಟೆಪ್ ಮೇಲೂ ಇದೆ ಅವ್ರಿಗೆ. ಆಕ್ಚುಲಿ ಇವಳು ಟ್ರೈನ್ಡ್, ಅವ್ನ್ ಟ್ರೈನ್ಡ್, ನಾವಿಬ್ರು ತುಂಬಾ ಕಾನ್ಫಿಡೆನ್ಸ್ ಆಗಿ ಹೋಗ್ತಿದೀವಿ. ಯಾಕೆಂದ್ರೆ ನಾವಿಬ್ರು ಟ್ರೈನ್ಡ್, ಕುದುರೆಗಳು ಟ್ರೈನ್ಡ್. ಅಲ್ಲಿ ಸ್ವಲ್ಪ ಹೊಸಬ್ರು ಇರೋದ್ರಿಂದ ಅವ್ರು ಇವತ್ತೇ ಫಸ್ಟ್ ಕ್ಲಾಸ್. ಅವ್ರಲ್ಲಿ ನೋಡಿ ಸ್ವಲ್ಪ ನರ್ವಸ್ನೆಸ್ ಇದೆ. ಅವ್ರ ಕುದುರೆ ಕಾಲೇ ನೋಡ್ತಾರೆ, ಅಲರ್ಟ್ ಆಗಿರ್ತಾರೆ, ಹಿಂದೆ ಹೋಗ್ತಾನ, ಮುಂದೆ ಹೋಗ್ತಾನ, ಬರ್ತಾನ ಅನ್ನೋದ್ರ ಬಗ್ಗೆನೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ನಮ್ದು ಹಂಗಲ್ಲ,
ಬಟ್ ಒಂದ್ ಸ್ವಲ್ಪ ದಿವಸ ಹೋಗ್ತಾ 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 ಸ್ವಲ್ಪ ಅಡ್ಜಸ್ಟ್ ಆಗ್ತೀವಿ, ಎಕ್ಸ್ಪೀರಿಯನ್ಸ್ ಆಗ್ತೀವಿ. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಏನೇ ಮಾಡಿದ್ರು ನಾನು ಕುದುರೆನೇ ನೋಡ್ಬೇಕು. ಇವಾಗ ನಾನು ಫೋನ್ ನೋಡ್ತೀನಿ, ಏನೇ ಮಾಡ್ತೀನಿ ಅಂದ್ರು ನನ್ ಒಂದ್ ಇದು ಐ ಕಾಂಟ್ಯಾಕ್ಟ್ ಕುದುರೆ ಮುಂದೆನೆ ಇರ್ಬೇಕು. ಪ್ಲಸ್ ಇನ್ನೊಂದೇನಂದ್ರೆ ನಮ್ಮ ಔಟ್ಫಿಟ್ ನ ತುಂಬಾ ಬೇಗ ಅರ್ಥ ಮಾಡ್ಕೊಂಡು ಮೂವ್ ಮಾಡುವಂತ ಕುದುರೆ ಇದೊಂದೇ. ಕೂತ್ಕೊಳ್ಳೋನ್ ಏನಾದ್ರು ಧೈರ್ಯ ಇಲ್ಲ ಅನ್ನೋದು ಕುದುರೆ ಗೊತ್ತಾಯ್ತು ಅಂದ್ರೆ ಯಾವ್ದೇ ಕಾರಣಕ್ಕೂ ಬೆನ್ಮೇಲೆ ಹತ್ಸಲ್ಲ. ಅದೊಂದ್ ಬೇಕಾದ್ರೆ ಯಾರ್ ಮುಂದೆ ಬೇಕಾದ್ರೆ ಓಪನ್ ಚಾಲೆಂಜ್ ಮಾಡಿ ತೋರಿಸ್ತೀವಿ. ಟ್ರೈನ್ಡ್ ಆಗಿದೆ, ನಮ್ ಕುದುರೆ ಆಗಿದೆ ಹೀಗಿದೆ ಅಂದ್ರು ಹೋಗ್ಬೇಕಾದ್ರೆ ಅವ್ನ್ ಒಂದ್ ನರ್ವಸ್ನೆಸ್ ಅನ್ನೋದು ಮನೆ ಮಾಡ್ಬಿಡ್ತು ಮನ್ಸಲ್ಲಿ ಅಂದ್ರೆ ಅವನ್ನ ಹತ್ಸಲ್ಲ ಕುದುರೆ. ಆಮೇಲೆ ಇವಳು ಇದಾಳಲ್ಲ, ಇವಳು ನಮ್ಮ ಮನೆ ಬಂದ್ 3 ಇಯರ್ಸ್. 3 ಇಯರ್ಸ್ ಅಲ್ಲಿ ಇವಾಗ ಆಲ್ರೆಡಿ ಒಂದು ಕಿಡ್ ಕೂಡ ಇದೆ. ಸೊ ಇವಳೇನಂದ್ರೆ ಇವಳಿಗೆ ಆಲ್ಮೋಸ್ಟ್ ನನ್ ಎಲ್ಲಾ ಫೀಲಿಂಗ್ಸ್ ನೀಟಾಗಿ ಅರ್ಥ ಆಗುತ್ತೆ. ನಾನ್ ಬಂದು ಬೈಕ್ ನಿಲ್ಸ್ಬಿಟ್ಟು ಬಂದ್ರೆ ಅಂದ್ರೆ ನಾನ್ ಕಾಮ್ ಆಗಿದ್ದೀನಾ, ಇಲ್ಲ ನಾನ್ ಟ್ರಿಗರ್ ಆಗಿದ್ದೀನಾ, ನಾನ್ ಬೇಜಾರಲ್ಲಿ ಇದೀನ ಅಂತ. ಬೇಜಾರಲ್ಲಿ ಇದ್ರೆ ಇಷ್ಟೇ ಅವಳು ಕರ್ಕೊಂಡು ಹೋಗೋದು. ನಾನು ಏನೋ ಮಾಡ್ಕೊಂಡು ಏನೇ ಮಾಡ್ತಿದ್ರು ಇದೇ ಫಾರ್ಮ್ ಅಲ್ಲಿ ಹೋಗ್ತಾಳೆ, ಫಾರ್ಮ್ ಅಲ್ಲಿ ಬರ್ತಾಳೆ. ಅದೇ ಇನ್ನು ನಾನು ಒಳ್ಳೆ ಮೂಡಲ್ಲಿ ರೈಡ್ ಮಾಡೋ ಮೂಡಲ್ಲಿ ಇದ್ದೆ ಅಂದ್ರೆ ಗೆಲಪ್ ತಗೋತಾಳೆ. ಸರ್ ಆಕ್ಚುಲಿ ಸಾಕು ಪ್ರಾಣಿಗಳಲ್ಲಿ ತುಂಬಾ ನಿಯತ್ತು ನಾಯಿ ಅಂತಾರೆ. ನನ್ನ ಪರ್ಸನಲ್ ಒಪಿನಿಯನ್ ಕುದುರೆ ಅಂತೀನಿ. ಬಟ್ ಏನಂದ್ರೆ ನಾಯಿ ಬಂದು ನಾವು ಬಿಟ್ಟಂತ ಕಾಲದಲ್ಲಿ ಅದು ಮೂವ್ಮೆಂಟ್ ಆಗ್ಬೋದು, ಇನ್ನೊಂದ್ ಆಗ್ಬೋದು. ಇದೇನಂದ್ರೆ ಕಟ್ಟಿ ಮೇಯಿಸಿರ್ತೀವಿ. ಇನ್ನೊಂದ್ ಏನಂದ್ರೆ ತುಂಬಾ ಹತ್ರದ ಬಾಂಡಿಂಗ್. ನಾವು ನಾಯಿ ಮೇಲೆ ಕೂತ್ಕೊಳಕ್ ಆಗಲ್ಲ. ಮ್ಯಾಕ್ಸ್ ಅಂದ್ರೆ 2 ನಿಮಿಷ ಮುದ್ ಮಾಡ್ಬೋದು, ಊಟ ಕೊಡ್ಬೋದು, ಬಂದ್ಬಿಡ್ಬೋದು. ಇದ್ರ ಮೇಲೆ ಕೂತ್ಕೋತೀವಿ, ಇದಕ್ ಮಸಾಜ್ ಮಾಡ್ತೀವಿ. ಮತ್ತೆ ಇದಕ್ಕೆ ಓವರ್ ಟೈಮ್ ಸ್ಪೆಂಡ್ ಮಾಡ್ತೀವಿ, ಇದ್ರ ಜೊತೆ ಫೀಡಿಂಗ್ ಅಲ್ಲಿ ಇರ್ತೀವಿ. ಇವಾಗ ಆಕ್ಚುಲಿ ಏನಂದ್ರೆ ತುಂಬಾ ಲಾಯಲಿಟಿ ಇರೋರು ಏನ್ ಮಾಡ್ತಾರೆ, ಕಾಸ್ಟ್ಲಿ ಡಾಗ್ಸ್ ನ ತಗೊಂಡು ಕೈಯಲ್ಲಿ ತಿನ್ಸ್ತಾರೆ. ಬಟ್ ನಮ್ ಇವ್ರದ್ ಹಂಗಲ್ಲ, ಅಲ್ಲಿ ಇಟ್ಬಿಟ್ಟು ಅಲ್ಲೇ ನಿಂತಿರ್ತೀವಿ. ತಿಂತಾ ಇದಾರ, ತಿಂತಾ ಇಲ್ವಾ, ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಏನ್ ಹಾಕಿದೆ, ಏನು ಕುದುರೆ ಸಪ್ಕಿದೆ ಅಂತ ಅಬ್ಸರ್ವ್ ಮಾಡ್ತಿರ್ತೀವಲ್ಲ. ಸೊ ಇವ್ರಿಬ್ರದ್ದು ಔಟ್ಫಿಟ್ ಏನಿದೆ ನಮ್ಮಿಬ್ರು ನೀಟಾಗಿ ಅಡ್ಜಸ್ಟ್ ಆಗಿದೆ. ಅವ್ರು ಹೊಸಬ್ರು ಇವತ್ ಬಂದಿದ್ದಾರೆ, ಅವ್ರು ಸ್ವಲ್ಪ ನರ್ವಸ್ ನೋಡಿ, ಅದು ಹಿಂದೆ ಉಳ್ಕೊಳುತ್ತೆ, ಮುಂದೆ ಬರುತ್ತೆ. ಬಟ್ ಇವಳಿಗೆ ಏನೇ ಇದ್ರು ಸೊ ಒಂದೇನು ಅಂದ್ರೆ ಗೊತ್ತು ತುಂಬಾ ಚೆನ್ನಾಗಿ. ಸೊ ಇವಾಗ ನನ್ ಡೆಸ್ಟಿನಿ ಏನೈತೆ ಅಲ್ಲಿ ರೀಚ್ ಮಾಡೇ ಮಾಡ್ತಾನೆ, ಬಿಡಲ್ಲ ಇವ್ ನಮ್ಮ ಓನರ್. ಈ ನಮ್ಮ ಓನರ್ ಬಿಡಲ್ಲ. ಬಟ್ ಇವಳಿಗೆ ಹೊಸಬನ್ ಕೂರ್ಸೋರು ಇವಳು ತರಲೆ ಮಾಡ್ಬೋದು, 100% ಮಾಡ್ಬೋದು. ಬಟ್ ಇವಳಿಗಿರೋ ಮೆಂಟಾಲಿಟಿ ಏನಿದೆ ಅಂದ್ರೆ ಕೂತಿರೋ ನಮ್ಮ ಓನರ್, ಸೊ ಅವ್ನ್ ಬಿಡಲ್ಲ, ಡೆಸ್ಟಿನಿ ರೀಚ್ ಮಾಡ್ತಾನೆ. ಕಷ್ಟನೂ ಸುಖನೂ ಇವಾಗ ಹತ್ಲೇಬೇಕು. ಆಕ್ಚುಲಿ ನಾವು ಗ್ರಾವಿಟೇಷನ್ ಫೋರ್ಸ್ ಇಂದ ಅರೌಂಡ್ ಒಂದು 100 ಮೀಟರ್ ಜಾಸ್ತಿ, 1 ಕಿಲೋಮೀಟರ್ ಮೇಲೆ ಬಂದ್ಬಿಟ್ಟಿದೀವಿ ಸರ್. ಮನುಷ್ಯರ ಹತ್ತೋದೇ ಕಷ್ಟ, ನಿಮ್ಗೆ ಫೀಲ್ ಆಗ್ತಿದೆ. ಆಕ್ಚುಲಿ ನಾನ್ 95 ಇದೀನಿ. 95 ವೆಯ್ಟ್ ನ ಕ್ಯಾರಿ ಮಾಡ್ಕೊಂಡು ಹೋಗ್ತಿದೆ ಅಂದ್ರೆ ಕುದುರೆ ಬೇರೆ ಏನಾದ್ರೂ ಇಷ್ಟು ತರಲೆ ಮಾಡ್ಬಿಡೋದು. ಬಟ್ ಇದಕ್ಕೆ ಗೊತ್ತು, ಅದಕ್ಕೆ ಕೆಳಗಡೆ ಇಳಿದ್ರು ಬಿಡಲ್ಲ, ಇವ್ ನನ್ನ ಹತ್ತಿಸ್ತಾನೆ. ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ಕೂಡ ಇವಾಗ ಅದು ಡೆಸ್ಟಿನಿ ರೀಚ್ ಮಾಡೇ ಮಾಡುತ್ತೆ. ಈ ಕೆಲವೊಂದ್ ಟೈಮ್ ಅಲ್ಲಿ ಏನಾದ್ರು ತುಂಬಾ ಟ್ರೈನ್ಡ್ ಆಗದೆ ಇರೋ ಡಾಗ್ಗಳು ಅದೊಂದ್ 2 ಶೋ 3 ಶೋ ಅಟೆಂಡ್ ಮಾಡ್ಬಿಟ್ಟು ಏನ್ ಬೇಕಾದ್ರು ಗಿಮಿಕ್ ಮಾಡ್ಬಿಡ್ತಾವೆ. ಬಟ್ ಕುದುರೆಗಳಲ್ಲಿ ನನ್ ಪರ್ಸನಲ್ ಒಪಿನಿಯನ್ ಕರೆಕ್ಟ್ ಆಗಿ ಮನ್ಸ್ ಕೊಟ್ಬಿಡ್ತು ಕುದುರೆ ಒಬ್ಬನಿಗೆ ಅಂದ್ರೆ ಯಾವ್ದೇ ಕಾರಣಕ್ಕೂ ಅವನ್ನ ಕೈ ಬಿಡಲ್ಲ. ಇನ್ನೊಂದು ಏನಂದ್ರೆ ಮನ್ಸತ್ವ ಎಲ್ಲ ಪ್ರಾಣಿಗಳು ಇದೊಂದು ಸಾಕ್ಷಿ ಸ್ನೇಹಿತರೆ. ಭಾವನೆಗಳು ಮತ್ತೆ ತನ್ನದೇ ಆದ ಒಂದು ಮಾಲೀಕರ ಮೇಲೆ ಪ್ರೀತಿಗಳು ಬೇರೆ ಕೂಡ ಬಂದ್ರು ಕೂಡ ಮುಟ್ಟಿಸ್ಕೊಳ್ಳಲ್ಲ. ಯಾಕಂದ್ರೆ ಅವ್ರ ಮನ್ಸು ನೋಡಿ, ಪ್ರಾಣಿಗಳು ಎಷ್ಟು ಒಳಗಡೆ ಹಾರ್ಟಲ್ಲಿ ಕ್ಲೀನೇಟ್ ಆಗಿರ್ತವೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇನ್ನ ಮುಂದೆ ಹೋಗ್ತಾ ನಿಮ್ಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ತಿಳ್ಕೊಂಡು ಹೆಸರುಗಳು ಏನೇನಂತ ನಾವು ತಿಳ್ಕೊಳ್ಳಿಲ್ಲ ನೋಡಿ. ಸರ್ ಮುಂದೆ ಬರ್ತಾ ಇದ್ದಾರೆ ನೋಡಿ, ಸಿರಿ 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 ಅಂತ ಇವಳ ಹೆಸರು. ಇವಳು ಕಾಟವಾಡಿ ಸರ್. ಅದ್ರ ಹಿಂದೆ ಬರ್ತಾ ಇದೆಯಲ್ಲ ಅವನ ಹೆಸರು ರಾಣ ಅಂತ, ಅದು ಸಿಂಧಿ ತಳಿ ಸರ್. ಅದ್ರಿಂದ ಬರ್ತಾ ಇದೆಯಲ್ಲ ಅದು ಮಾರ್ವಾಡಿ ತಳಿ ಸರ್. ಅವನ ಹೆಸರು ಕಲ್ಕಿ ಅಂತ. ಹಾ ಸರ್, ಅವನಿಗೆ ಇವಾಗ 1.5 ವರ್ಷ ಏಜ್ ಸರ್. ಇದಕ್ಕೆ 5 ಇಯರ್ಸ್ ಆಗಿದೆ ಸರ್. ಅವಳಿಗೆ 6 ಇಯರ್ಸ್ ಆಗಿದೆ ಸರ್. ಅವಳದು ಒಂದ್ ಮರಿ ಕೂಡ ಇದೆ ಸರ್. ಅವಳ ಮಗನ ಹೆಸರು ಲಕ್ಕಿ ಅಂತ ಸರ್. ಹಾ ಸರ್, ಹಾ ಸರ್, ಮಗು ಇದೆ. ನೋಡಿ ಇದು ಏನೇನು ಏನೇನು ನಮ್ಗೆಲ್ಲ ಚೆನ್ನಾಗಿ ಎಲ್ಲ ಹೇಳಿದ್ದೀವಿ. ಬನ್ನಿ, ಇನ್ನು ಸ್ವಲ್ಪ ದೂರ ಇದೆ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿಂದ ಸಫಾರಿ ಇದ್ ಮಾಡ್ತಾ ಇದ್ವಿ. ಹೌದಾ ಸ್ನೇಹಿತರೆ, ಹೋಗ್ತಾ ದಾರಿಲಿ ವಿಡಿಯೋ ಮಾಡ್ತಾ ಹೋಗ್ತಾ ಮುಂದೆ ಹೋಯ್ತಾ ಒಂಟಿ ಸಲಗ ಬೇರೆ ಆನೆ ಬೇರೆ ಸಿಕ್ತು ನೋಡಿ. ಅಲ್ಲಿ ಒಂಟಿ ಸಲಗ ಇದೆ. ಅಲ್ಲಿ ನೋಡ್ಬಿಟ್ಟು ಸ್ವಲ್ಪ ಗಾಬರಿ ಕೂಡ ಆಗೋಯ್ತು ನಮ್ಗೆ. ಆದಷ್ಟು ನಿಮ್ಗೆ ವಿಡಿಯೋದಲ್ಲಿ ಜೂಮ್ ಮಾಡ್ತಾ ತೋರಿಸ್ತಾ ಇದೀನಿ ಸ್ನೇಹಿತರೆ. ಫೈನಲಿ ರೀಚ್ ಆದ ನಾವು ಹೆಬ್ಬೆಟ್ಟು ಬಸವೇಶ್ವರ ಸ್ವಾಮಿಗೆ. ಕುದುರೆ ಸವಾರಿ ಮುಖಾಂತರ ಹೇಗಿತ್ತು ಅಂತ ಕುದುರೆ ಸವಾರಿ ಅಂತ ನೀವು ವಿಡಿಯೋ ಮುಖಾಂತರ ನೋಡಿದೀರಾ ಸ್ನೇಹಿತರೆ. ಆದ್ರೂ ಕೂಡ ಇವ್ರು ಲಾಸ್ಟ್ ಅಲ್ಲಿ ಕ್ವಶನ್ ಕೇಳ್ತಾ ಇದೀನಿ, ಈ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಹೇಗಿತ್ತು ಪ್ರವೀಣ್ ಅವರೇ? ನಮ್ದು ಫಸ್ಟ್ ತುಂಬಾ ದಿವಸ ಆಯ್ತು ಬೇಟೆ ಕರುವವರೆಗೂ ಕುದುರೆಗಳನ್ನ ಅಂತ. ನಮ್ಮ ಮನೆಗೆ ಬಂದಿರೋ 3 ವರ್ಷ, 1 ವರ್ಷ ರೀಸೆಂಟ್ ಆಗಿ ಬಂದಿರೋ.
ತುಂಬಾ ದಿವಸದಿಂದ ಅನ್ಕೊಂಡಿದೀವಿ ಅವ್ರನ್ನ ಬೆಟ್ಟ ತೋರ್ಸ್ಬೇಕು ಒಂದ್ಸರಿ ಅಂತ. ಇದು ನಿಮ್ಮ ಇದರಿಂದ ಪೂರ್ತಿ ಆಗಿದೆ ಒಂದು. ಇನ್ನೊಂದೇನಂದ್ರೆ ನಮ್ದು ಸಫಾರಿ ಪ್ಲಾನ್ ಮಾಡ್ತಿದ್ವಲ್ಲ, ಸೊ ಫಸ್ಟ್ ಪ್ಲಾನ್ ಪ್ರವೀಣ್ ಅವ್ರ ಅಧ್ಯಕ್ಷತೆಯಲ್ಲಿ ಇಲ್ಲೇ ಹೋಗ್ಬೇಕು ದೇವಸ್ಥಾನಕ್ಕೆ ಅಂತಂದ್ರು. ನಾವು ಫೈನಲಿ ಡಿಸೈಡ್ ಮಾಡಿದ್ವಿ. ತುಂಬಾ ಆಕ್ಚುಲಿ ಅಂದ್ರೆ ಹಾರ್ಬರ್ ಮೂಮೆಂಟ್ಸ್ ನೋಡಿದ್ರಲ್ಲ, ದಾರಿ ಎಲ್ಲ ತುಂಬಾ ಅಪ್ಪು, ಕುದುರೆಗಳು ಬರೋ ಸ್ವಲ್ಪ ತುಂಬಾ ಸ್ಟ್ರಗಲ್ ಪಟ್ರು. ಯಾಕೆಂದ್ರೆ ಇದು ರೀಸೆಂಟ್ ಆಗಿ ಡೆಲಿವರಿ ಆಗಿದೆ, ಇದನ್ನ ಕರ್ಕೊಂಡ್ ಬರ್ತೀನಿ ಅಷ್ಟು ನಮ್ಗೆ ಇದಾಗಿರ್ಲಿಲ್ಲ. ಅದ್ರ ಬಿಡಕ್ಕಾಗಲ್ಲ ಅನ್ನೋ ಇದಕ್ಕೆ ಧೈರ್ಯ ಮಾಡಿದ್ವಿ. ಫೈನಲಿ ದೇವರ ಆಶೀರ್ವಾದದಿಂದ ನಾವು ರೀಚ್ ಆದ್ವಿ ದೇವಸ್ಥಾನ. ಸರಿ, ನೀವು ಹೇಳಿ ಕೊಡ್ಬೇಕು. ಆರಾಮಾಗಿತ್ತು. ಚೆನ್ನಾಗಿತ್ತು. ಚೆನ್ನಾಗಿದೆ. ಸಕ್ಸಸ್ ಸಕ್ಸಸ್ ಆಯ್ತು. ಲಾಸ್ಟ್ ಅಲ್ಲಿ ಇವ್ರು ಕೂಡ ಸಫಾರಿ ಕೂಡ ಮಾಡಿದ್ರು. ಇಲ್ಲ, ಹೇಗಿತ್ತು experience experience? ತುಂಬಾ ಚೆನ್ನಾಗಿತ್ತು. ವ್ಯೂ ಇದೆ, ನಿಮ್ಗೆ ಅಡ್ವೆಂಚರಸ್ ಅಂತ ಅನ್ಸುತ್ತೆ. ತುಂಬಾ ನಿಮ್ಗೆ ವ್ಯೂ ಅಂತೂ ಫುಲ್ ಇರುತ್ತೆ. ಫಾಗ್ ಟೈಮ್ ಇನ್ನೂ ಫಾಗ್ ತುಂಬಾ ಇರುತ್ತೆ. ನಾವು ಅರ್ಲಿ ಮಾರ್ನಿಂಗ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಫೀಲ್ Actually ಏನಂದ್ರೆ, ಇದೊಂದು ಸಫರ್ ನಲ್ಲಿ ನೀವು ಆಲ್ಮೋಸ್ಟ್ ಇಂಡಿಯಾದಲ್ಲಿ ಎಕ್ಸೆಪ್ಟ್ ಲೆಪರ್ಡ್, ಇನ್ಕ್ಲೂಡಿಂಗ್ ಲೆಪರ್ಡ್ ಕೂಡ ಸಿಗುತ್ತೆ. ಟೈಗರ್ ಮತ್ತೆ ಲಯನ್ ಎರಡು ಬಿಟ್ಟು ಯಾವ್ದು ಅನಿಮಲ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡ್ಬೋದು, ಆರಾಮ್ಸೆ ಸೆಲೆಕ್ಟ್ ಮಾಡ್ಬೋದು. ನೀವು ನೋಡಿದ್ರೆ ಅನ್ಸುತ್ತೆ ಬರ್ಬೇಕು ಅಂತ ಎಲಿಫೆಂಟ್. ನಮ್ದೇನ್ ಪ್ಲಾನಿಂಗ್ ಆಗಿತ್ತು ಅಂದ್ರೆ ಸಫಾರಿ ಬರ್ಬೇಕಾದ್ರೆ ಸ್ವಲ್ಪ ಡಿಲೇ ಆಗಿತ್ತು. ನಾವು ಹೊರಡೋ ಟೈಮ್ ಸ್ವಲ್ಪ ಬೇಗ ಪ್ಲಾನ್ ಮಾಡಿದ್ರೆ ಇನ್ನೊಂದಷ್ಟು ವೈಲ್ಡ್ ಬರ್ಡ್ಸ್ ಇರ್ಬೋದು, ಲೈಕ್ ಡಿಯರ್ಸ್, ಇದೆಲ್ಲ ಸಾಂಬಾರ್ ಡಿಯರ್ಸ್ ಎಲ್ಲ ತುಂಬಾ ಸೈಟ್ ಆಗುತ್ತೆ. ಬಟ್ ನಮ್ದು ಕ್ಲಾತ್ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ಇದನ್ನೇನಾದ್ರೆ ನಾವು ಹಲ್ಗುರ್ಗಿ ಊಟಿ ಅಂತಾನೆ ಕರಿತೀವಿ. ಚಿಕ್ಕೋಟಿ ಅಂತ ಮೆನ್ಷನ್ ಮಾಡ್ತಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದು ಕುದುರೆ ಸಫಾರಿ ಹೇಗಿತ್ತು ಅಂತ ಅನ್ಬಿಟ್ಟು ಚಿಕ್ಕದಾಗಿ ತೋರಿಸ್ಕೊಡ್ತಾ ಹೋದೆ ಇದ್ರಲ್ಲಿ ಅಂತ ಹೇಳ್ಬಿಟ್ಟು ಈ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ. ಶಿಶಿರ ಆರ್ಟ್ಸ್ ಮತ್ತೆ ರೈಡಿಂಗ್ ಕ್ಲಾಸಸ್ ಕೂಡ ಇದು ನಡೆಸ್ತಾ ಇದ್ದಾರೆ. ಇದು ಅಲ್ಗೂರ್ ಹತ್ರ. ಬೇಕಾದ್ರೆ ಈ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಬೇಕಾದ್ರೆ ಯಾರು ಸಫಾರಿ ಕೂಡ ಮಾಡೋರು ಇದ್ರೆ, ಕುದುರೆ 6 ವರ್ಷದಿಂದ ಕೂಡ ಮಾಡ್ತಾ ಇದ್ರೆ, 6 ವರ್ಷ 60 ವರ್ಷದವರೆಗೂ ಯಾರಿದ್ರೆ ಬೇಕಾದ್ರೆ ಮಾಡೋ ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ಬಂದು ಮಾಡ್ಬೇಕು ಅಂದ್ರೆ ದಯವಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿ. ಹಾ. ಬೇಸಿಕ್ ರೈಡ್ ಕ್ಲಾಸ್ ಇದೆ, ಟ್ರೈನಿಂಗ್ ಇದೆ. ಹಾ. ಅವ್ರಿಗೆ ಏನ್ ಇಂಟ್ರೆಸ್ಟೆಡ್ ಇದಾರೆ ಅದು ಕೊಡ್ತೀವಿ. ಅದು ನಾರ್ಮಲ್ ಫೋಟೋ ಶೂಟ್ಸ್ ಇದೆ, ಸಿಂಪಲ್ ಫೋಟೋ ಶೂಟ್ಸ್ ಕೊಡ್ತೀವಿ. ಹಾ. ಅವ್ರ ಲೊಕೇಶನ್ ಹೋಗಿ ಶೂಟ್ಸ್ ಇದೆ ಅಂತ ಕೂಡ ಲೊಕೇಶನ್ ಹೋದ್ ಸುಟ್ ಕೂಡ ಹೋದ್ರು ಕೂಡ ಅಲ್ಲೂ ಕೂಡ ಮಾಡ್ಕೊಡ್ತಾರೆ. ಇಲ್ಲಿ ಬೇಕಾದ್ರೆ ಸಫಾರಿಗೂ ಇಲ್ಲೂ ಮಾಡ್ಬೇಕಾದ್ರು ಇಲ್ಲೂ ಕೂಡ ಬಂದು ಕಾಂಟ್ಯಾಕ್ಟ್ ಮಾಡಿ ಇಲ್ಲೂ ಕೂಡ ಮಾಡಬಹುದು. ಏನಿದ್ರು ಕೂಡ ನಾನು ಡಿಸ್ಕ್ರಿಪ್ಷನ್ ಇಲ್ಲಿ ನಂಬರ್ ಹಾಕಿರ್ತೀನಿ, ಇವ್ರು ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಈ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಇಲ್ಲ, ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐವೈಡ್ ಯೂಟ್ಯೂಬ್ ಚಾನಲ್ ನ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಮರಿಬೇಡಿ ಸ್ನೇಹಿತರೆ. ಹಾಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ಅಂತ, ಹಾಗೆ ಲೈಕ್ ಕೂಡ ಮಾಡಿ ಅಂತ ಸ್ನೇಹಿತರೆ. ಈ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಅಂದ್ರೆ ಹಾ. ದೇಸಿ ತಳಿ ಸೋಳು ಹೆಂಗೆ ನಶಿಸಿ ಹೋಗ್ತಿದೆ, ಅದೇ ತರ ಇದು ನಮ್ಮ ದೇಸಿ ತಳಿ ಕುದುರೆ ಕೂಡ ನಶಿಸಿ ಹೋಗ್ತಿದೆ. ಇವಾಗ ಯಾವ ರೀತಿ ಹಳ್ಳಿಕಾರು ಮಲೆನಾಡು ಗಿಡ ಅಂದ್ರೆ ಒಂದು ಹೊಸ ವೈಬ್ ಕ್ರಿಯೇಟ್ ಆಗಿದೆ, ಅದೇ ರೀತಿಯಲ್ಲಿ ನಮ್ದು ದೇಸಿ ತಳಿಗಳಲ್ಲಿ ಕಾಟೆವಾಡಿ ಇರ್ಬೋದು, ಮಾರ್ವಾಡಿ ಇರ್ಬೋದು, ಸಿಂಧಿ ಇರ್ಬೋದು, ಈ ತಳಿಗಳನ್ನ ಡೆವಲಪ್ ಮಾಡ್ಬೇಕು, ಡೆವಲಪ್ ಮಾಡ್ಬೇಕು ಅಂತ ನಾವು ಸ್ವಲ್ಪ ಮುಂದಾಗಿದ್ದೀವಿ. ಎಲ್ಲರೂ ಸಹಕರಿಸ್ಬೇಕು, ದೇಸಿ ತಳಿಗಳನ್ನ ಉಳಿಸೋಣ ಸ್ನೇಹಿತರೆ. ನೋಡಿದ್ರಲ್ಲ, ಕೇಳಿದ್ರೆ ನಮ್ ದೇಸಿ ತಳಿಗಳನ್ನ ಹೇಗೆ ನಾವು ಸಪೋರ್ಟ್ ಕೊಡೋಣ, ಹೇಗೆ ಉಳಿಸೋಣ ಅಂತ ಸ್ಟ್ರಿಕ್ಟಾಗಿ ನಿಮ್ಗೆ ತೋರಿಸ್ಕೊಡ್ರಿ ಸ್ನೇಹಿತರೆ. ಅಂತ ಹೇಳ್ಬಿಟ್ಟು ಈ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಏನಾರ ಇದಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ. ಖಂಡಿತ ನಾನು ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಈ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.